ಅಂಬೋರ್ವಾಸಿ ಸೀತೆಯಲ್ಲ ಕಾಂಬೇನ ಪರಿಯ ಅಂಬೋರ್ವಾಸಿ ಸೀತೆಯಲ್ಲ ಕಾಂಬೇನ ಪರಿಯ ಮನೋಹರ ಬೆಂಬಿಡಾದೆ ನಂಬಿ ಬಂದೆ ಬೆಂಬಿಡಾದೆ ನಂಬಿ ಬಂದೆ ಬಂಬರ ಕೊಳಂಬಿಕೆಯೇ ಅಂಬೋರ್ವಾಸಿ ಸೀತೆಯಲ್ಲ ಕಾಂಬೇನೆ ಪರಿಯ ಸೀತಾ 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 ಬಾಲೊಂದು ಬಾಲೆ ಜಾನಕಿಯೇ ಕುಂತಲೆಯೇ ಬಾಲೊಂದು ಬಾಲೆ ಜಾನಕಿಯೇ ನೀಲ ಕುಂತಲೆಯೇ ಕೂಲಲಾನೆ ಬಾಲ ನೀರ ಕೂಲಲಾನೆ ಬಾಲೆ ನೀರ ಲೀಲೆಯೇ ಅವಲೋಕಿಪನೆ ಲೀಲೆಯೇ ಅವಲೋಕಿಪನೆ ಅಂಬೋರ್ವಾಸಿ ಸೀತೆಯಲ್ಲ ಕಾಂಬೇನೆ ಪರಿಯ ಸೀತಾ 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 ಲಕ್ಷ್ಮಣ, ವರ್ಷಕಾಲ ಕಳೆದು ಹೋದರೂ ನಮ್ಮಂದಿಂದ ಉಪೃತನಾದ ಆ ಸುಗ್ರೀವ ಇನ್ನು ಬರಲಿಲ್ಲ. ಹೋಗಿ ಎಚ್ಚರಿಸಿ ಬಾ ಸುಗ್ರೀವ. ಹಾಗೆ ಆಗಲಿ ಅಣ್ಣ. ಹೋಗುವೆ ನಾಂ ಜವದೊಳಗ್ರಜ, ಹೋಗುವೆ ನಾಂ ಜವದೊಳಗ್ರಜ, ಈಗಲೇ ಸುಗ್ರೀವ ನನಗೆ ಹೋಗುವೆ ನಾಂ ಜವದೊಳಗ್ರಜ. ವಾಲಿ ವಿಧಾರಣದಿ ಪೇಲಾದ ಪದವಿಯಲು, ವಾಲಿ ವಿಧಾರಣದಿ ಮೇಲಾದ ಪದವಿಯಲು ಗೋಳಾಡುತ್ತಿರಲೆಂಬ ಗೋಳಾಡುತ್ತಿರಲೆಂಬ ಚರಿತವಂ ಮರತಿಹನ್ ಚರಿತವಂ ಮರತಿಹನ್ ನಡ ವಿನಯ ವಿನಯ ವಿನಯದಳು ನಡ ವಿನಯ ವಿನಯ ವಿನಯದಳು ಹೋಗುವೆ ನಾಂ ಜವದೊಳಗ್ರಜ, ಈಗಲೇ ಸುಗ್ರೀವ ನನಗೆ ಹೋಗುವೆ ನಾಂ ಜವದೊಳಗ್ರಜ. ಸುಡುವೆ ನಾಂ ಕಿಷ್ಕಿಂಧೆಯ, ಸುಡುವೆ ನಾಂ ಕಿಷ್ಕಿಂಧೆಯ, ಫಳ ಫಳವ ಕಪಿಕುಲವನೆಲ್ಲವ ತಡಿದು ಪಡವೆಯಲ್ ಕೆಡವೆ, ತಡಿದು ಪಡವೆಯಲ್ ಕೆಡವೆ, ಕೋಪಾಗ್ನಿ ಆಹುತಿಯ ಕೊಡುವೆ. ಆ ಮಧಾನದಲ್ಲಿರುವ ಕಾರಣದಲ್ಲ ನಮ್ಮಿಂದರ ಉಪಕಾರವನ್ನು ಪಡೆದು ನಮ್ಮನ್ನೇ ಮರೆತಿರುವ ಆ ಕೃತಜ್ಞ ದ್ರೋಹಿಯನು ಎಲ್ಲಿರುವ ಕಾರಣದಲ್ಲ. ಲಕ್ಷ್ಮಣ ಸ್ವಾಮಿ ಕ್ಷಮಿಸಬೇಕು. ಮಳೆಗಾಲವಾದ್ದರಿಂದ ಚದುರಿ ಹೋಗಿದ್ದ ಕಪಿಸೇನೆಗಳನ್ನು ಒಂದುಗೂಡಿಸಲು ತಡವಾಯಿತು, ಕ್ಷಮಿಸಬೇಕು. ಸುಗ್ರೀವನನ್ನು ಅಪರಾಧ ಎನಿಸಕೂಡದೆ
ಆತನು ಹೇಳಿದ ಹಾಗೆ ಆ ದಶಕಂಠ ರಾವಣನ ಮೇಲೆ ಯುದ್ಧಕ್ಕೆ ಬರದನೆ ಅವನು ಹೇಳಿದ ಹಾಗೆ ವರ್ಷ ಕಾಲಗಳು ಕಳೆಯಲಿಲ್ಲವೇ? ನೀನು ಸಹ ಅವನಂತೆ ಅವನೇ ಅವಿವೇಕಿಯಂತೆ ಮಾತಾಡುವೆಯಾ? ಮೊದಲು ಹೋಗಿ ಆ ಸುಗ್ರೀವನನ್ನು ಕರೆದುಕೊಂಡು ಬಾ. ಹಾಗೆ ಆಗಲಿ. जानकी प्राण सखी अगलिदया कमल मुखी जानकी प्राण सखी अगलिदया कमल मुखी जानकी सीता 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 पंचवटी तटा पुण्यरूपिणी गोदानंदिता ओम सगामिनी पंचवटी तटा पुण्यरूपिणी गोदानंदिता ओम सगामिनी चित्रकूट संचारुणी चित्रकूट संचारुणी तरुणी अयोध्या जनमदायी अयोध्या जनमदायी जानकी प्राण सखी अगलिदया कमल मुखी सीता 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 ನೀನಿಲ್ಲದೆಲ್ಲಯ ಬಾಳಿದು ವಿಫಲ ನೀನಿಲ್ಲದೆಲ್ಲಯ ಬಾಳಿದು ವಿಫಲ ಚಿತ್ತ ಸಂಚಿತ ತಂತು ಜಾಲ ನೀನಿಲ್ಲದೆಲ್ಲಯ ಬಾಳಿದು ವಿಫಲ ಚಿತ್ತ ಸಂಚಿತ ತಂತು ಜಾಲ ಹೃದಯ ವೇದನೆ ಸಹಿಸಲ ಸಲ ಹೃದಯ ವೇದನೆ ಸಹಿಸಲ ಸಲ ತನುವ ದಯಿಸುವ ಸ್ಥಿರತ ತನುವ ದಯಿಸುವ ಸ್ಥಿರತ जानकी प्राण सखी अगलिदया कमल मुखी सीता 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 ಹೋದ ಸಹೋದರ ಇನ್ನೂ ಬರಲೇ ಇಲ್ವಲ್ಲ? ಅಲ್ಲಿ ಏನು ಅನಾಹುತವಾಯ್ತೋ ಕಾಣಲ್ಲ. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಹೋದ ಕಾರ್ಯವೇನಾಯಿತು? ಅಣ್ಣ, ಸುಗ್ರೀವ ರಾಜನು ಪರಿವಾರ ಸಮೇತವಾಗಿ ಇತ್ತಲೇ ಬರುತ್ತಿರುವೆನು. ಮಹಾಪ್ರಭು ಶ್ರೀರಾಮಚಂದ್ರ ಚದುರು ಹೋಗಿದ ಕಪಿಸೇನೆಗಳನ್ನು ಒಂದುಗೂಡಿಸಲು ತಡವಾಯಿತು, ಕ್ಷಮಿಸಬೇಕು. ಇದು ನಮ್ಮ ಚಿಕ್ಕಪ್ಪನ ಸುಗ್ರೀವ ಮಹಾರಾಜ ಇತ್ತಲೇ ಬರುತ್ತಿರುವರು. ರಾಮಚಂದ್ರ, ನನ್ನ ಅಪರಾಧಗಳನ್ನು ಕ್ಷಮಿಸು ಸ್ವಾಮಿ. ಮಳೆಗಾಲವಾದ ಕಾಲ ಚದುರಿ ಹೋಗಿದ್ದ ಕಪಿವೀರರನ್ನು ಒಂದುಗೂಡಿಸುವುದು ಸ್ವಲ್ಪ ಸಾವಧಾನವಾಯಿತು. ಅಪರಾಧವನ್ನು ಮನ್ನಿಸಬೇಕು ಪ್ರಭು.
ಸಕಲ ದಿಕ್ಕುಗಳನ್ನು ಅರಿತ ನೀನೇ ನಿನ್ನ ಸೈನ್ಯಕ್ಕೆ ನೇಮಿಸು. ಇದು ಸಚಿವಾಗ್ರಣ್ಯನಾದ ಮಾರುತಿಯು ಸೈವನೇ ಸಮೇತ ಇತ್ತಲಿ ಹೋಯಿತು. ಆಂಜನೇಯನಲ್ಲಿ ಮನುಜಾವತಾರ ವಿನುತ ವಿರಾಮ ಮನುಜಾವತಾರ ವಿನುತ ವಿರಾಮ ಮನುಜಾವತಾರ ವಿನುತ ವಿರಾಮ ಮನುಜಾವತಾರ ವಿನುತ ವಿರಾಮ ಅನಗರಾಘವ ಅವನೀತವ ಅನಗರಾಘವ ಅವನೀತವ ಪರಿಪಾಹಿ ರಾಮ ಜಂತ ವಿಭೀತ ಜಂತ ವಿಭೀತ ಸುಬನೋ ವಿಧ ಪರಿಪಾಹಿ ರಾಮ ಪಾಲ ಗಣ ಯೋಗಶೀಲ ಮುನಿ ಯಾಗ ಪಾಲ ಗಣ ಯೋಗಶೀಲ ಮುನಿ ಯಾಗ ಪಾಲ ಗಣ ಯೋಗಶೀಲ ವನಿತಾ ವಿಧಾರ ವನಿತಾ ದಾರ ವಂಶ ದೀಪ ರಾಮ ರಾಮ ಮುನಿ ಯಾಗ ಪಾಲ ಗಣ ಯೋಗಶೀಲ ಇನ ವಂಶ ದೀಪ ಮನು ವಂಶ ಭೂಪ ಇನ ವಂಶ ದೀಪ ಮನು ವಂಶ ಭೂಪ ಇನ ವಂಶ ದೀಪ ಮನು ವಂಶ ವಂಶದೀಪಂ ಮನು ವಂಶ ಭೂಪ ಗುಣದಾಭಿರಾಮ ತೃಣಬೋವಿತ ಪರಿಪಾಹಿ ರಾಮ ಲೋಗೋ ಜಂಸ ವಿಭೀತ ಜಂಸ ವಿಭೀತ ಸುಬನೋವಿತ ಪರಿಪಾಹಿ ರಾಮ ಲೋಗೋ ಲೋಗೋ ಅಪ್ಪಣೆ ಆಗಬೇಕು ಪ್ರಭು. ಆಂಜನೇಯ ಪ್ರಭು ಸೀತೆಯ ಕುಶಲವಾರ್ತೆಯನ್ನು ಬಹುಬೇಗ ತರುವೆಯ ತರುವೆನು ಮನಸ್ಸನ್ನು ಸಂತೋಷಪಡಿಸುವೆಯ ಪಡಿಸುವೆನು ಪ್ರಭು. ನೀನು ಜಾನಕಿಗೆ ಅಪರಿಚನಾದ್ದರಿಂದ ಕೆಲವು ಕುರುಗಳು ಕಿವಿಯಲ್ಲಿ ಬಾ ಕೇಳಿ ಸವಿಬೇಕು. ಸೀತೆಗೆ ಪದ್ಮರೇಖೆಗಳಿವೆ, ಅದನ್ನು ನೋಡಿ ಸೀತೆಯನ್ನು ಕಂಡುಹಿಡಿಯಬೇಕು. ತಿಳಿಯಿತು ಪ್ರಭು. ಅಲ್ಲದೆ 1 ಮಾಸದ ಅವಧಿಯೊಳಗಾಗಿ ಈ ಅಂಗುಳಿಕೆಯನ್ನು ಆಕೆಗೆ ಕೊಟ್ಟು ಆಕೆಯಿಂದ ಶಿರೋರ್ಥ ತಿಳಿಯುತ್ತೆ. ಆಗಬಹುದು ಪ್ರಭು. ಜಾನಕಿ ಗರುಗುವ ಪರಿಯುವುದಕ್ಕೆ ಬಾರೈ ಜಾನಕಿ ಗರುಗುವ ಪರಿಯುವುದಕ್ಕೆ ಮಾರುತಿ ಬೇಡುವೆ ಬಾರೈ ಸಂತೈಸೈ ಮಾರುತಿ ಚಾಪವ ಮುರಿದು ನಲಿದು ಶಿವ ಚಾಪವ ಮುರಿದು ನಲಿದು
ಶಿವಶಾಪವ ಮುರಿದು ನಲಿದು ಸೀತೆಯ ಕರ ಪಲ್ಲವಗಳ ಬೀಳಿದು ಸೀತೆಯ ಕರ ಪಲ್ಲವಗಳ ಬೀಳಿದು ಕರ ಸಂತ ತಿಳಿಸೈ ಸಂತೈಸೈ ಮಾರುತಿ ಜಾನಕಿ ಗರುಗುವ ಪರಿದ ಕೇಳಿ ಮಾರುತಿ ಕೇಳುವೆ ಮಾರೈ ನಂಬಿಕೆ ಬಾರದೊಡೆ ಆಕೆಗೆ ನಂಬಿಕೆ ಬಾರದೊಡೆ ಆಕೆಗೆ ನಂಬಿಕೆ ಬಾರದೊಡೆ ಜನಕ ಸುತಗೆ ನಂಬಿಕೆ ಬಾರದೊಡೆ ಸೀತೆಗೆ ನಂಬಿಕೆ ಬಾರದೊಡೆ ಹಾಗೆ ಅಂಗುಳಿಕೆಯಲಿದ ಆಕೆಗೆ ಕೊಡಲು ಅಂಗುಳಿಕೆಯಲಿದ ಆಕೆಗೆ ಕೊಡಲು ಪಂಕಜಮುಖಿ ನಿಜವಾ ತಿಳಿವಳು ಜಾನಕಿ ಗರುಗುವ ಪರಿದ ಕೇಳಿ ಮಾರುತಿ ಬೇಳುವೆ ಬಾರೈ ಸಂತೈಸೈ ಮಾರುತಿ ಮಾರುತಿ ಪ್ರಭು ಈ ಅಂಗುಳಿಕೆಯನ್ನು ಆಕೆಗೆ ಕೊಟ್ಟು ಆಕೆಯಿಂದ ಶಿರೋರೂಪ ತರಬೇಕು. ಅಲ್ಲದೆ ಆ ದುರುಳ ರಾವಣನು ಜಾನಕಿಯನ್ನು ಎಲ್ಲಿ ಬಚ್ಚನಿಂದ ಸುಭಾಸಾರವನ್ನು ತರಬೇಕು, ಸೀತೆಯನ್ನು ಕಂಡುಹಿಡಿಯಬೇಕು, ತಿಳಿಯುತ್ತೆ. ಆಗಬಹುದು ಪ್ರಭು. ಶ್ರೀರಾಮನ ನಿನ್ನಯ ಕರುಣ ಕಟಾಕ್ಷ ಹೊಂದಿರೇ ಜಗದಮಿ ರಾಮ ನಿನ್ನ ಕರುಣ ವಿಲಾಸ ಕಟಾಕ್ಷ ಹೊಂದಿರೆ ಕ್ಷಣದೋಳ್ ಆರೋವಳನಂಸದ ಬಡಿದು ಕ್ಷಣದೋಳನಂಸದ ಬಡಿದು ಜನಕೆಯ ಕಂಡು ಬರುವೆನೋ ರಾಮ. ಪ್ರಭು, ದಕ್ಷಿಣ ಸೀಮೆಯಲ್ಲಿ ಮೋಕ್ಷದಾಯಕಿಯನ್ನು ಹೊರಡಿಸಿ ಹೋಗಿ ಬರಲೇ ಪ್ರಭು. ಹೋಗಿ ಬಾ, ನಿನ್ನ ಕಾರ್ಯ ಶುಭವಾಗಲಿ. ಮಾದಾಜ್ಞೆ ಲಕ್ಷ್ಮಣ ದೇವ, ಮಾತೆಯವರ ದರ್ಶನವಾದರೆ ತಮ್ಮ ವಿಚಾರವಾಗಿ ಏನೆಂದು ತಿಳಿಸಲಿ. ಆಂಜನೇಯ, ಮಾತೆಯವರನ್ನು ಕಂಡಾಕ್ಷಣ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸಿಬಿಡುದು. ನಿಮಗೆ ಮಂಗಳವಾಗಲಿ, ಹೋಗಿ ಬಾ. ಹಂಗದ ಜಾಂಬುವಂತರೇ, ನಾನು ಸೀತಾ ಮಾತೆಯ ದರ್ಶನ ಆಗುವ ತನಕ ನಾನು ಆಹಾರಾದಿಗಳನ್ನು ಮುಂಜೂಸುವುದಿಲ್ಲ. ಇದಕ್ಕೆ ಶ್ರೀರಾಮನ ಪಾದವೇ ಸಾಕ್ಷಿ. ಬನ್ನಿ, ಎಲ್ಲರೂ ಶ್ರೀರಾಮ ಧ್ಯಾನ ಮಾಡುತ್ತಾ ಹೋಗೋಣ. ರಾಮ 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 ಸೀತಾ 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 ರಾಮ 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 ಸೀತಾ ರಾಮ ರಾಮ ರಾಮ. ಹಂಗದ ಜಾಂಬುವಂತರೇ, ಅಲ್ಲಿ ನೋಡಿ, ಈ ಶರದಿಯನ್ನು ಲಂಘಿಸಿ ಬರುವರು ಯಾರಿರುವರು ತಿಳಿಸಿ, ಅಲ್ಲಿವರೆಗೂ ನಾನು ವಿಶ್ರಾಂತಿ ಪಡೆಯುವುದು. ಗವ ನೀಲ ಗವಯ ಎಲ್ಲರಿಗೂ ಕೇಳಿದ್ದಾಯಿತು. ತಾತ ಜಾಂಬವಂತರೇ, ತಾವು ಎಷ್ಟು ಯೋಜನೆ ಹಾರಬಲ್ಲಿರಿ? ಅಂಗದ ಕುಮಾರ, ನನ್ನನ್ನು ಪರೀಕ್ಷಿಸುತ್ತಿರುವೆ. ನನಗೂ ವಯಸ್ಸಾಗಿದೆ, ಆದರೂ 99 ಯೋಜನೆ ಆರಬಲ್ಲೆ, ಆದರೆ ಹಿಂತಿರುಗಿ ಬರಲಾರೆ. ನೀನು ಎಷ್ಟು ಯೋಜನೆ ಆರಬಲ್ಲೆಯ ಹೇಳು? ನಾನು ಸಹ ಈ ಶತಯೋಜನ ಸಮುದ್ರವನ್ನು ದಾಳಿ ಹಾರಬಲ್ಲೆ, ಆದರೆ ಹಿಂದಿರುಗಿ ಬರಲಾರೆನು. ಎಲ್ಲದಕ್ಕೂ ಆಂಜನೇಯ ಸರಿ, ಆತನನ್ನು ಎಚ್ಚರಿಸೋಣ. ಅಂಗದ ಕುಮಾರ, ಬಂಜಬೇಡ. ಶ್ರೀರಾಮಚಂದ್ರ ಪ್ರಭುವು ಆಂಜನೇಯನ ಕೃಪಾಕ್ಷಿ ಇರುವಾಗ ಅವನ ಕೈಗೆ ಅಂಗೈಯಲ್ಲಿ ಮುದ್ರಿಕೆಯನ್ನು ಕೊಟ್ಟಿರುವುದರಿಂದ ಆ ಕಾರ್ಯವನ್ನು ಹನುಮಂತಂದಲೇ ಸಾಧ್ಯ. ಆತನನ್ನು ಪ್ರಾರ್ಥಿಸೋಣ. ಆಂಜನೇಯ, ಈ ಕಾರ್ಯಕ್ಕೆ ನೀನೇ ಸಾಟಿ. ಶತಯೋಜನ ಸಮುದ್ರವನ್ನು ದಾಟಿ ಸೀತಾಮಾತೆ ದರ್ಶನವನ್ನು ಮಾಡುವುದು ನಿನಗೆ ಆಗಿರುವುದು.
ನನಗೆ ರಾಮಾನುಗ್ರಹ ಉಂಟಾಗಿದೆ. ತಾತ, ಈ ಕಾರ್ಯ ನನ್ನದೇ ಸಾಧ್ಯವೇ? ಹೌದು. ಹಾಗಾಗಿ ಜೈ ರಘುವೀರ ಸಮರ್ಥ. ಅಂಗದ ಜಾಮುವಂತರೇ, ಈ ಶತಯೋಜನ ಸಮುದ್ರವನ್ನು ಲಂಘಿಸಿ ಬರುವ ತನಕ ನೀವೆಲ್ಲರೂ ಈ ಶ್ರೀರಾಮನ ಧ್ಯಾನ ಮಾಡ್ತಾ ಇಲ್ಲೇ ಇರಿ. ಶ್ರೀರಾಮನ ಕರುಣಾರಸವು ನಿಮ್ಮೆಲ್ಲರ ಆಶೀರ್ವಾದವು ನನ್ನ ಮೇಲೆ ಇರುವಾಗ ನನಗೆ ಭಯವಂದರೇನು? ಆಗಬಹುದು, ಆಗಬಹುದು. ಮರದಿಂದಾಂದರೆ ಅರಸವಾದುತ್ತೆ ಹಂಗಿಸಿ ನಿನ್ನಯ ಸಂಗದವರಿಗೂ ತುಂಗ ಬಲದಿನೋ ಒಂದು ನಿಮಿಷದಿ ಹಂಗಿಸಿ ನಿನ್ನಯ ಸಂಗದವರಿಗೂ ತುಂಗ ಬಲದಿನೋ ಒಂದು ನಿಮಿಷ ತಂಗಿ ಬೇದಿ ವಾರ್ದಿಯ ಮರದಿಂದಾಂದರೆ ಅರಸವಾದುತ್ತೆ ತಂಗಿ ಬೇದಿ ವಾರ್ದಿಯ ಭಾವನಾತ್ಮ ರಾಧ ರಾಮನ ಭಾವನಾತ್ಮ ರಾಧ ರಾಮನ ಭಾವನಾತ್ಮ ರಾಧ ರಾಮನ ಭಾವನಾತ್ಮ ರಾಧ ರಾಮನ ಭಾವಂತರದಿ ಜೀವನ ಪಾದವ ಜೀವನ ನೆನೆಯಿತು ಭಾವನ ಈಶನ ತಂಗಿ ಬೆಟ್ಟಿ ವಾರ್ತಿಯಂ ಮರದಿಂದಾಂದರೆ ಹರಿಸವಾದುದು ತಂಗಿ ಬೇಡಿ ವಾದ್ಯಂ ಹಂಗಿಸೆ ನಿನ್ನಯ ಸಂಗದವರೆಗೆ ತುಂಗ ಬಲದಿನೋ ಒಂದು ನಿಮಿಷದ ತಂಗಿ ಬೇಡಿ ವಾದ್ಯ 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 ಜೈ ರಘುವೀರ ಸಮರ್ಥ. ರಾಮ 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 ಶ್ರೀರಾಮ. ಸುರಕುಲವಂ ಹಿಂಸಿಸಿ ಸುರಕುಲವಂಶಿಸಿ ನಿಕ್ಷರಣ ತಾನೆನಿಸಿ ಜಗವ ಬೋಧಿಸುತ್ತಿರ್ಪ ದುರುಳದ ಸೋನನಂ ಪುರವಿದಂ ನಿರೀಕ್ಷಿಸಿದೆ ದುರುಳದ ಸಾನನಂ ಪುರವಿದಂ ನಿರೀಕ್ಷಿಸಿದೆ ವೀತ ರಾಮಚಂದ್ರನ ದಯದಿ ಚಂಡಾದಾನವ ಮಂಡಲೇಂದ್ರನ ಚಂಡಾದಾನವ ಮಂಡಲೇಂದ್ರನ ಚಂಡಾದಾನವ ಮಂಡಲೇಂದ್ರನ ಚಂಡಾದಾನವ ಮಂಡಲೇಂದ್ರನ ಕಂಡು ಹಿಡಿದೊರೆ ಹಿಂದುವೇ ಬಲ ಕಂಡು ಹಿಡಿದೊರೆ ಹಿಂದುವೇ ಬಲ ಕಂಡೆನ ಲಂಕಾ ನಗರ ಮಣಿಮಂಡಲ ಧವನಿಗ ಕೊಂಡೇ ಕೊಂಡೇ ಗಗನ ಕಾಲ ಕಿ ಧ್ವಜವ ಕಲ್ಲೋಲ ಗಗನ ಕಾಲ ಕಿ ಧ್ವಜವ ಕಲ್ಲೋಲ ಗಗನ ಕಾಲ ಕಿ ಧ್ವಜವ ಕಲ್ಲೋ ಗಗನ ಕಾಲ ಕಿ ಧ್ವಜವ ಕಲ್ಲೋ ಗಗನ ಕಾಲ ಕಿ ಧ್ವಜವ ಕಲ್ಲೋ ಗಗನ ಕಾಲ
ನಗಲ ಮೇಲೆ ನಾ ನೆಗೆಯುತ್ತೆ ಲಗದ ಮೇಲೆ ನಾ ನೆಗೆಯುತ್ತೆ ಕಗತಿ ಒಳಗೆ ಸುಂಕನ ತೆರೆದೆ ಕಗತಿಯೊಳಗೆ ಸುಖನ ತೆರೆದಿ ಕಗತಿಯೊಳಗೆ ಸುಖನ ತೆರೆದೆ ಕಗತಿಯೊಳಗೆ ಸುಖನ ತೆರೆದೆ ಕಗತಿಯೊಳಗೆ ಸುಖನ ತೆರೆದಿ ಎಲ್ಲಿಗೆ ಬರುತ್ತೀರೆ ನೊಂದರೆ ಎಲ್ಲಿಗೆ ಬರುತ್ತೀರೆ ಸದಾರವ ನೊಂದರೆ ಕಂಡೆ ನಾಂ ಲಂಕಾ ನಗರ ಮಣಿಮಂಡಲ ಧವನಿಗ ಕಂಡೇ ಕಂಡೇ ಪಾಯೇ ಮದ ಕಾಳ ಸತ್ತತಿಗಳು ಕಳಪಯೇ ಮದ ಕಾಳ ಸತ್ತತಿಗಳು ತೊಳಪಯೇ ಮದ ಕಾಳ ಸತ್ತತಿಗಳು ತೊಳಪಯೇ ಮದ ಕಾಳ ಸತ್ತತಿಗಳು ತೊಳಪಯೇ ಮದ ಕಾಳ ಸತ್ತತಿಗಳು ಮದ ಕಾಲ ಸತ್ತತಿಗಳು ತಳ 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 ತಳಿಸಿ ಗಗನವು ಬೆಳಗಿರೆ ತಳ 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 ತಳಿಸಿ ಗಗನವ ಬೆಳಗಿರೆ ತಲದಿ ಕೂಟ ಚಾಲದ ಮೇಲ್ಗಡೆ ಛಲದಿ ಕೂಟದ ಛಾಲದ ಮೇಲ್ಗಡೆ ಛಲದಿ ಕೂಟದ ಛಾಲದ ಮೇಲ್ಗಡೆ ಛಲದಿ ಕೂಟದ ಛಾಲದ ಮೇಲ್ಗಡೆ ಪ್ರಜ್ವಲಿತ ದೈತನ ನಗರವ ನೊಂದರೆ ಪ್ರಜ್ವಲಿತ ದೈತನ ನಗರವ ನೊಂದರೆ ಕಂಡೆ ನಂ ಲಂಕಾ ನಗರವ ಮಣಿಮಂಡಲ ಧವನಿಗ ಕಂಡೇ ಕಂಡೇ ಶ್ರೀರಾಮಚಂದ್ರ ನಿನ್ನ ಮಹಿಮೆ ಅದ್ಭುತವಾದಪ್ಪ. ಸಮುದ್ರಾಲಂಘನ ಕಾಲದಲ್ಲಿ ನನಗೆ ಸಹಾಯ ಮಾಡಲು ಬಂದ ಮೈನಾಂಕ ಪರ್ವತರಾಜನನ್ನು ತಿರಸ್ಕರಿಸಿ ನನ್ನನ್ನು ನುಂಗಲು ಬಂದ ಸಿಂಹಕ್ಕೆ ಗರ್ಭವನ್ನು ಸೂಕ್ಷ್ಮ ರೂಪವೆಂದು ಪ್ರವೇಶಿಸಿ ಅವಳ ಹೊಟ್ಟೆಯಲ್ಲಿ ಅದ್ಭುತಕಾರವಾಗಿ ಬೆಳೆದು ಆಕೆಯನ್ನು ಹೊಟ್ಟೆಯನ್ನು ಸೀಳಿ ಹೊರಗೆ ಬಂದಿದ್ದು ನಿನ್ನ ಕರುಣದಿಂದಲವೇ. ನಾಗಮಾತೆ ಸುರಸೆಯ ದರ್ಪವನ್ನು ನಡೆಸಿದ ನಿನ್ನ ಕರುಣದಿಂದಲವೇ. ನಿನ್ನ ಕರುಣಾರಸವು ನನ್ನ ಮೇಲೆ ಇರುವಾಗ ನನಗೆ ಭಯವೆಂದರೇನು? ಓಹೋ, ಈಗ ನಡುರಾತ್ರಿ ಸಮಯವಾಗಿರುವುದು. ಈಗಲೇ ಪುರ ಪ್ರವೇಶವನ್ನು ಮಾಡಿ ಸೀತಾ ಮಾತೆಯನ್ನು ಹುಡುಕುವೆನು. ಜೈ 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 ರಘುವೀರ ಸಮರ್ಥ. ಮೀರಿದ ದಿನಕರ ನೋಟಂ ತಡಬಡೆಯಿಲ್ಲ ಕಲ್ಲಿನ ಕೋಟೆಯ ಉನ್ನಿನ ಒಳಪೋ ಚೆಲ್ಲಿನ ಕೋಟೆಯ ಉನ್ನಿನ ಒಳಪೋ ಚೆಲ್ಲಿನ ಕೋಟೆಯ ಉನ್ನಿನ ಒಳಪೋ ಎನಿತು ಎನಗೆ ಶೋಭಿಪುದೆನಗೆ ಎನಿತು ಎನಗೆ ಶೋಭಿಪುದೆನಗೆ ನಾಗಲೋಕ ಸೂರರಿಗೆ ಸಮ್ಮತಿ ಸಗಟವಿದು ಶೋಭಿಪುದೆನಗೆ ಸೊಗಸೆ ಇದು ಸೊಗಸೆ ಸೊಗಸೆ. ಲಂಕಾನಗರವನ್ನು ಪ್ರವೇಶವೆಂದರೆ ಯಾರು ಅಡ್ಡವಾಗಿ ಮನೆಗಳಲ್ಲ. ಇವಳನ್ನು ಎಚ್ಚರಿಸದೆ ಪ್ರವೇಶ ಮಾಡುವುದು ಧರ್ಮವಲ್ಲ. ಇರಲಿ, ಎಚ್ಚರಿಸುವೆನು. ಆಡ ಸೊಳ್ಳೆ ನೋಡ ಲೇ ಮನ್ಮಥ, ಈ ಹಾಳಾದ ಮನ್ಮಥನಿಗೆ ನನ್ನ ಮೇಲೇ ಕಣ್ಣು. ನನ್ನ ರೂಪ ಲಾವಣ್ಯವನ್ನು ನೋಡಿ ಮೋಹಿಸಲು ಬಂದಿರೋನು.
ಈ ಅರ್ಧರಾತ್ರಿ ವೇಳೆಯಲ್ಲಿ ಅದು ನನಗೆ ಹಿಂದೇಕೋ ನಿದ್ರೆ ಬಾಧಿಸುತ್ತಿರೋ. ನಾಳೆ ಭೇಟಿ ಆಗೋಣವಲ್ಲ. ಎಂಥ ಸಕ್ಕರೆ ಅಂತ ಸವಿಯಾದ ನಿದ್ರೆಯಲ್ಲಿದ್ದೆ. ಯಾರೋ ನನ್ನ ನಿದ್ರೆಯನ್ನು ಭಂಗಪಡಿಸ್ತಿರೋಲ್ಲ. ನಮ್ಮ ಪಹರೆಯವರೆಲ್ಲ ಎಚ್ಚರವಾಗಿಯೇ ಇದ್ದಾರೆ. ಅದಿರಲಿ. ಆದರೂ ನಿಜ ನಿಜ ಮರ್ಕಟ ಮಂಗಣ್ಣ ಮೊದಲೇ ಕಪಿ ಅಲ್ಲವೇ ಚೇಷ್ಟೆ. ಬನ್ನಿ ಬನ್ನಿ, ಹೀಗೆ ಬನ್ನಿ. ತಾವಾರು? ನಮ್ಮ ನಾಮಾಂಕಿತವೇನು? ಶ್ರೀರಾಮ ಸೇವಕರು. ಈ ಲಂಕಾನಗರವನ್ನು ಪ್ರವೇಶ ಮಾಡಬೇಕು. ಒಳಗೆ ಹೋಗಲೇ ಹಿಂಗೆ ಹೋಗಿ ಹಿಂಗೆ ಬಂದು ಬಿಡುವೆನು. ಹಾಗೆ ಹೋಗಿ ಹೀಗೆ ಬಂದು ಬಿಡುವಿರೋ? ಹಿಂಗೆ ಹೋಗಿ ಹಿಂಗೆ ಬಂದು ಬಿಡುವೆನು. ಪುರ ಪ್ರವೇಶ ಮಾಡಲು ಬಂದಿರುವಿರಿ? ಹೌದು. ಆ ತ್ರಿಮೂರ್ತಿಗಳಿಗೆ ಅಸಾಧ್ಯವಾದ ಕಾರ್ಯ ಈ ಮೂರ್ತಿಯಿಂದ ಸಾಧ್ಯವಾಗುವುದು? ಈ ಮೂರ್ತಿಗೆ ಎಲ್ಲವೂ ಸಾಧ್ಯವು. ತಮ್ಮ ನಾಮಾಂಕಿತವೇನು ತಿಳಿಯಲಿಲ್ಲ. ನಮ್ಮ ನಾಮಾಂಕಿತ ನಾನು ಆಂಜನೇಯನು. ಓಹೋ, ಶ್ರೀರಾಮ ಸೇವಕನು. ರಾಮದೂತನು. ನಾವು ಹಾಗೆ ರಾವಣನ ದೂತೆ ನಾನು. ಅದಿರಲಿ, ಪುರಪ್ರವೇಶ ಮಾಡಬೇಕಾದ್ರೆ ಮೊದಲು ನನ್ನ ಮೇಲೆ ಯುದ್ಧವನ್ನು ಮಾಡಿದರೆ, ನನ್ನನ್ನು ಜಯಿಸಿದರೆ ಮಾತ್ರ ಪುರಪ್ರವೇಶ. ಎಂಗಳೆಯಾದ ನಿನ್ನೊಡನೆ ಯುದ್ಧವೇ ಸತ್ತು ಹೋಯ್ತೀನಿ. ಸಾಧ್ಯವಾಗುವುದಿಲ್ಲವೇ? ಹಾಗಾದ್ರೆ ನಿನ್ನೆ ಲಂಕಣಿ, ಮೊದಲು ನಾನು ನಿನಗೆ 3 ಪ್ರಹಾರಗಳನ್ನು ಕೊಡುವೆ. ಆ ನನ್ನ ಪ್ರಭುವಿನ ಬದುಕುಳಿದರೆ ನನಗೆ ಒಂದೇ ಒಂದು ಕೊಡು. ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಒಂದು ಪಂಥದ ಮೇಲೆ ಯುದ್ಧ ಮಾಡೋಣವೆಂದು ಹೇಳ್ತಿರುವಿರಲ್ಲವೇ? ನಾನು ಮೊದಲು ನಿಮಗೆ 3 ಪ್ರಹಾರ ನೀಡಬೇಕು. ಬದುಕಿ ಉಳಿದರಲ್ಲವೇ? ಕುಳಿತುಕೊಳ್ಳಿ. ಶ್ರೀರಾಮ್ ಶ್ರೀರಾಮ್. ಜೈ ಜೈ ರಾವಣೇಶ್ವರ. ಹೇಳಿದೆ ಬೇಡ ಅಂತ, ಕೇಳಿದ್ರಲ್ವಾ? ಜೈ ಶ್ರೀರಾಮ್. ಇನ್ನೂ 2 ಪ್ರಹಾರಗಳಿರುವವು. ಜೈ ಜೈ ಲಂಕೇಶ್ವರ. ಅಗ್ರಾಕ್ಷ ಮಗ್ರಾಕ್ಷ ತಾಣ ಸಮುದ್ರಕ್ಕೆ ಸಿರ. ಜೈ ಶ್ರೀರಾಮ್. ಓಹೋ, ಈ ಮರ್ಕಟು ಬಹಳ ಪ್ರಭಾವಶಾಲಿ, ಪರಾಕ್ರಮಶಾಲಿ. ಇರಲಿ, ಈ ಸಾರಿ ಖಂಡಿತ ಉಳಿಸುವುದಿಲ್ಲ. ಜೈ ಜೈ ಶಾಂಭವಿ. ಜೈ ಶ್ರೀರಾಮ್. ಲಂಕಣಿ, ನಿನ್ನ ಪ್ರಹಾರ ಮುಗಿಯಿತು. ನನ್ನ ಪ್ರಹಾರಕ್ಕೆ ಸಿದ್ಧಳಾಗು. ಕುಳಿತುಕೋ. ಆಗಬಹುದು. ಮೆಲ್ಲಕ್ಕೆ ಹೊಡೆಯುವನು. ಕುಳಿತುಕೋ. ಕುಳಿತಿರುವೆನು. ಕುಳಿತುಕೋ, ಮೆಲ್ಲಕ್ಕೆ ಹೊಡೆಯುವನು. ನಿಮ್ಮ ಮನೆದೇವರನ್ನು ನೆನಕೋ. ನೆನ್ನೆ ಸರಿಯಾಗಿ ಕುಳಿತು. ಜೈ ಶ್ರೀರಾಮ್. ಅಂದು ಪಿತಾಮಹನು ಹೇಳಿದನು, ಎಂದು ವಾನರ ವೀರನೋಡುವೆಂದು ಪರಾಜಿತರಾಗುವ ಎಂದಿಗೆ ಲಂಕಾಪಟ್ಟಣ ಅವನತಿಯೆಂದು ರಾವಣನಿಗೆ ಅಪಜಯವೆಂದು. ಅದು ಇಂದಿಗೆ ನಿಜವಾಯಿತು. ಈ ಮಾರ್ಗವಾಗಿ ಹೋದರೆ ಪುರಪ್ರವೇಶವಾಗುವುದು. ನಿರಾತಂಕವಾಗಿ ರಾಮಕಾರ್ಯವನ್ನು ಸಾಧಿಸುವ ಮಾರಿತಿ. ಅಲ್ಲಿ ಕಾಡುವ ಸಮುದ್ರಕ್ಕೆ ಈ ನನ್ನ ದೇವ ತಳ್ಳಿಬಿಡು. ರಾಮಚಂದ್ರ, ಅಯ್ಯೋ ಅಯ್ಯೋ ರಾಮಚಂದ್ರ, ನೋಡಲಾರೇನು ಪ್ರಭು. ಅಯ್ಯೋ, ಇದನ್ನು ನೋಡುತ್ತಿರುವ ನನ್ನ ಕಣ್ಣುಗಳು. ಅಯ್ಯೋ ರಾಮಚಂದ್ರ, ಆಯಿತೇನು ಮೋಸ ಕಾರ್ಯ, ಆಗುವುದೇ ದುರ್ದೈವವೇ. ಆಯುತ್ತೇನು ಮೋಸ ಕಾರ್ಯ, ಆಗುವುದೇ ದುರ್ದೈವವೇ. ಜನಕನು ದೂರದಲ್ಲಿ ಜನಿಸಿ ಘನ ಮಹಿಮನ ಕಾರವ ಹಿಡಿದು
ಜನಕನು ದೂರದಲ್ಲಿ ಜನಿಸಿ ಘನ ಮಹಿಮನ ಕರವ ಪಿಡಿದು ಧನುಜ ಜಾತಗೆ ಮರುಳಾಯಿತಾನೋ. ಧನುಜ ಜಾತಗೆ ಮರುಳಾಯಿತಾನೋ. ಜನಕ ಜಾತೆಯು ಪವಡಿಸಿರುವಳು. ಜನಕ ಜಾತೆಯು ಪವಡಿಸಿರುವಳು. ಆಯಿತೇನು ಮೋಸ ಕಾರ್ಯ ಆಗುವುದೇ ದುರ್ದೈವವೇ. ರಾಮ ರಾಮ ತ್ರಿಲೋಕಪಾಲಾದ ಸೀತಾ ಮಾತೆಯು ಈ ಧ್ರುವನ ಪಕ್ಕದಲ್ಲೇ ಮನೆಗಳವಲ್ಲ. ಅಯ್ಯೋ ಏನು ಮಾಡಲಿ ಅಮ್ಮ, ಈ ಧ್ರುವನ ವೈಭವಕ್ಕೆ ನೀನು ಒಳಗಾದೇನಮ್ಮ. ಅಯ್ಯೋ ಇದನ್ನು ನೋಡುತ್ತಿರುವ ನನ್ನ ಕಳುಗಳು ಸಿಡಿದು ಹೋಗಬಾರದೆ. ಅಯ್ಯೋ ಏನು ಮಾಡಲಿ, ಈತನನ್ನು ಇಲ್ಲಿ ಕೊಂದು ಬಿಡಲೇ. ರಾಮಾಜ್ಞೆ ನನಗಿಲ್ಲ, ರಾಮಾಜ್ಞೆ ನನಗಿಲ್ಲ. ಏನು ಮಾಡಲಿ, ಏನು ಮಾಡಲಿ. ಚಿತ್ತ ಚಾಂಚಲಿಂದೆ ನಾನೇಕೆ ಮಾತು. ಶ್ರೀರಾಮಚಂದ್ರರು ಸೀತಾ ಮಾತೆಯನ್ನು ಕಂಡ ಕ್ಷಣ ಕೆಲವು ಗುರುತುಗಳನ್ನು ಪರಿಶೀಲಿಸಿ ನೋಡು ಎಂದರು. ಅದನ್ನು ತಿಳಿಯದೆ ನಾನು ಈ ರೀತಿ ಮಾತಾಡಿದ. ಪ್ರಭು, ಅರಿಯದೆ ಆಡಿದ ಅಪರಾಧಗಳನ್ನು ಮನ್ನಿಸುತ್ತಂದೆ ನೋಡುವೆನು. ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ, ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ, ಎಡತಲೆ ಹಿಂದೆ ಮಂಚಲಾಂಛನವಿಲ್ಲ, ಮಂಚಲಾಂಛನವಿಲ್ಲ. ಮುಂಗೈಯ ಮೇಲೆ ಮತ್ತೆರಡು ಮಣಿ ಇಲ್ಲ, ಸೀತೆ ಇವಳಲ್ಲ, ಸೀತಾ ಮಾತೆ ಇವಳಲ್ಲ. ಈ ಸಾಧುವಿಗೆ ಇದುವತ್ವವು ಸೂಚಿಸಿದೆ. ಈಕೆ ಸೀತಾ ಮಾತೆಯಲ್ಲ, ಪ್ರಭು ಅರಿಯದೆ ಆಡಿದ ಅಪರಾಧಗಳನ್ನು ಮನ್ನಿಸುತ್ತಂದೆ. ಇರಲಿ, ಇನ್ನು ಮುಂದಕ್ಕೆ ಹೋಗಿ ನೋಡುವೆನು. ಪಡೆಯನವದೆಯೋ ಮುಯುರಿಲ್ಲಿಗೆ ತಡೆಯಲಾರೆ ಚೋಕವ. ಜಗ ಜಗನಯ ಉಡುಪ ಮುಖಿಗಳ, ಜಗ ಜಗನಯ ಉಡುಪ ಮುಖಿಗಳ. ಜಡ ಜಗನಯ ಉಡುಪ ಮುಗಿಯಳ, ಒಡು ನಡುವಿನ ಬಾಲೆಯ. ಅಮ್ಮಮ್ಮ ಕಾಣೆ ಭೂಮಿ ಜಾತಯ, ನಾಮ ಕಾಣೆ ಸೀತೆಯ. ಅಮ್ಮಮ್ಮ ಕಾಣೆ ಭೂಮಿ ಜಾತಯ, ಅಮ್ಮಮ್ಮ ಕಾಣೆ ಭೂಮಿ ಜಾತಯ, ಅಮ್ಮಮ್ಮ ಕಾಣೆ ಭೂಮಿ ಜಾತಯ. ಅಮ್ಮಮ್ಮ ಕಾಣೆ ಭೂಮಿ ಜಾತಯ, ಅಮ್ಮಮ್ಮ ಕಾಣೆ ಭೂಮಿ ಜಾತಯ. ಅಮ್ಮಮ್ಮ ಕಾಣೆ ಭೂಮಿ ಜಾತಯ, ಕಾಣೆ ನಾನು ಭೂಮಿ ಜಾತಯ. ಕಾಣೆ ನಾನು ಭೂಮಿ ಜಾತಯ, ಅಮ್ಮಮ್ಮ ಕಾಣೆ ಭೂಮಿ ಜಾತಯ. ಅಮ್ಮಮ್ಮ ಕಾಣೆ ಭೂಮಿ
ಅಮ್ಮಮ್ಮ ಕಾಣೆ ಭೂಮಿ ಜಾತೆಯ ರಾಮ ಕಾಂತೆ ಸೀತೆಯ ಕಾಂತೆಯ ಜಗನ್ಮಾತೆಯ ಏನ್ ಮಾಡಲಿ, ನನ್ನ ಒಡೆಯನ ಕೊಟ್ಟ ಅವಧಿ ಮುಗಿತಾ ಬರುತ್ತಿರು. ಆ ರಾವಣನು ಸೀತಾಮಾತೆಯನ್ನು ಅಪಹರಿಸಿಕೊಂಡು ಬರುವಾಗ ಕೈ ಜಾರಿ ಸಮುದ್ರದಿಂದ ಬಿದ್ದಳೆ. ಅಲ್ಲದೆ ಆ ದುರುಳನ ಬಲಾತ್ಕಾರ ಹಿಡಿತದಿಂದ ಪ್ರಾಣಹತ್ಯೆ ಮಾಡಿಕೊಂಡಿರಬಹುದೇ ಕಾಣಲ್ಲ. ಏನು ಮಾಡಲಿ, ಸೀತಾಮಾತೆ ಸಿಕ್ಕಲಿಲ್ಲವೆಂದು ಶ್ರೀರಾಮಚಂದ್ರರಿಗೆ ತಿಳಿಸಿದರೆ ಪ್ರಾಣ ಬಿಡಲಿ ಸಂದೇಹ. ಇನ್ನು ಲಕ್ಷ್ಮಣ ಸ್ವಾಮಿ ಹೊಳಿವನೆ, ಇನ್ನು ಈ ಮಾತೆಯನ್ನು ವಿಚಾರವಾಗಿ ತರುವುದಾಗಿ ಆಜ್ಞೆ ಮಾಡಿದ ಸುಗ್ರೀವರಾಜನು ಉಳಿವನೇ, ಇನ್ನು ಕಂಗಲಾದ ಅಂಗದ ತಾರೆ ಕಪಿ ಸೈನ್ಯವೆಲ್ಲ ಪ್ರಾಣ ಬಿಡಲಿ ಸಂದೇಹವಿಲ್ಲ. ಇನ್ನು ಈ ವಿಚಾರವನ್ನು ಆ ಯೋಧಿಗೆ ತಿಳಿಸಿದರೆ ಕೌಸಲ್ಯ, ಸುಮಿತ್ರಿ, ಭರತ, ಶತ್ರುಘ್ನರಲ್ಲಿ ಪ್ರಾಣ ಬಿಡಲು ಸಂದೇಹವಿಲ್ಲ. ಈಗ ನಾನು ಓರ್ವನಾಗಿ ಪುಲನಾಗಿ ಎಂದಿಗಿರಿದರೆ ಎಷ್ಟು ಅನಾಹುತಗಳಿಗೆ ನಾನೇ ಕಾರಣ ಆಗಲ್ಲ. ಇರಲಿ, ಈ ನನ್ನ ಲಾಂಗೋಲದಿಂದ ಈ ತ್ರಿಕುಟಾಚಲ ಪರ್ವತವನ್ನು ತೆಗೆದುಕೊಂಡು ಹೋಗಿ ಶ್ರೀರಾಮಚಂದ್ರನ ಮುಂದಿಡುವೆನು. ಸೀತಾ ಮಾತೆಯನ್ನು ಅವರೇ ಹುಡುಕೊಳ್ಳಿ. ತ್ರಿಕುಟಾಚಲ ಪರ್ವತಕ್ಕೆ ಆಧಾರವಾದ ಲಂಕಾನಗರವನ್ನು ಕೀಳಬೇಡ, ಅಶೋಕವನಕ್ಕೆ ಹೋಗು, ಮಾತೆಯವರ ದರ್ಶನವಾಗುವುದು. ಏನಿದು ಸರಿಣವಾಯ್ತಲ್ಲ. ಈಗಲೇ ನಾನು ಅಶೋಕವನಕ್ಕೆ ಹೋಗಿ ನೋಡುವೆನು. ಜೈ ಜೈ ರಘುವೀರ ಸಮರ್ಥ. ಸಗಿಸಮೆ ಪರಿತಾಪ ಬಹುತಳಬ್ಬ ಸಗಿಸಮೆ ಪರಿತಾಪ ಬಹುತಳಬ್ಬ ಮುಧದಿ ಮುಧದಿ ಸಗಿಸನೆ ಪರಿತಾಪ ಬಹುತಳಬ್ಬ ಅವರೂಪವಂತಳಲ್ಲ ನೋಡುತ್ತಲೀ ಅವರೂಪವಂತಳನ ನೋಡುತ್ತಲೀ ಪಲ್ಲಾಪವ ಬಂದೆನು ಪಾಪ ಬತ್ತೆಂದು ಪಲ್ಲಾಪವ ಬಂದೆ ಪಾಪ ಬಂದೆನು ಸಗಿಸಲೆ ಪರಿತಾಪ ಬಹುತಳಬ್ಬ ಆಗದ ಹೋಗದ ಒಬಗಿಲ ಯಾರದ ಆಗದ ಹೋಗದ ಒಬಗಿಲ ಯಾರ ಮೂಗಳು ಸಾಗಿದೆ ಮಾನಸಕ್ಕೆ ಮೂಗಳು ಸಾಗಿದೆ ಮಾನಸಕ್ಕೆ ತಗಿಸಲೇ ಪರಿತಾಪ ದುಗುಟಳವ 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 ಏನಿ ಮನಸ್ಸಿನ ತಳಮಳ ತ್ರಿಲೋಕ ಶಕ್ತಿಗೆ ದೇವಿತಳ ದೇವಿಗೆ ಮಿಗಿಲಾದ ನನ್ನ ಧರ್ಮಪತ್ನಿ ಮಂಡೋದರಿ ಇದ್ದರೂ ಕೂಡ ಮನಸ್ಸಿನ ನೀನು ತಳಮಳ. ಮೃಷ್ಟಾನ್ನ ಭೋಜನವನ್ನು ಸೇವಿಸಿದರೂ ತೃಪ್ತಿ ಇಲ್ಲ. ಹಂಸ ತೂಲಕ ಪಲ್ಲಕ್ಕದಲ್ಲಿ ಮಲಗಿದರೂ ಕೂಡ ಸುಖ ನಿದ್ರೆ. ಏನು ಮಾಡಲಿ? ಇದಕ್ಕೆ ಕಾರಣ ಆ ಜಾನಕಿಯನ್ನು ಅಮರಿಸಿ ತಂದು ಶೋಕತಪ್ತಳಾದ ಆ ಜಾನಕಿಯನ್ನ ಶೋಕವಿಲ್ಲದ ಈ ಅಶೋಕವನ್ನು ಧರಿಸಿದ್ದೆ ಕಾರಣವಾಯಿತು. ಏನು ಮಾಡಲಿ? ಏನು ಮಾಡಲಿ? ಆಕೆಯನ್ನು ನಾನು ಬಳಸಿದ್ದೇನೆ. ಛೆ 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 ಛೆ, ಅದೆಂತಹ ನೀತ ಕೃತ್ಯ! ಸಲ್ಲದು ಸಲ್ಲದು. ಇರಲಿ ಅದಿರಲಿ. ಈಗ ನಾನೀಗಲೇ ಅಶೋಕವನಕ್ಕೆ ಹೋಗಿ ಆ ನಳಿನಾಕ್ಷಿಯೊಡನೆ ನಯ ವಿನಯವಾದ ಮಾತುಗಳನ್ನು ಆಡಿ ನನ್ನ ಮನಸ್ಸಿನ ನಿವೇದನೆಯನ್ನು ಬಿಡಿಕೊಳ್ಳುವನು. ನಾನೀಗಲೇ ಅಶೋಕವನಕ್ಕೆ ಹೋಗುವನು.
ತನು ಕಳೆದಂತೆ ಮನಸ್ಸಿನ ಚಿಂತೆ ತನು ಕಳೆದಂತೆ ಎಲ್ಲೆಡೆ ಹರಡಿದೆ ಗಾಢಾಂಧಕಾರ ಎಲ್ಲೆಡೆ ಹರಡಿದೆ ಗಾಢಾಂಧಕಾರ ಮನಸ್ಸಿನ ಚಿಂತೆ ತನು ಕಳೆದಂತೆ ರಾಮಚಂದ್ರ ಲಂಕಾವಾಸಿನಿ ದುಃಖರೂಪಿಣಿ ಲಂಕಾವಾಸಿನಿ ದುಃಖರೂಪಿಣಿ ಬಳಲುತ್ತಿರುವೆನಾ ಮನದಿ ನಿರಂತರ ಲಂಕಾವಾಸಿನಿ ದುಃಖರೂಪಿಣಿ ಬಳಲುತ್ತಿರುವೆನಾ ಮನದಿ ನಿರಂತರ ಬರೆದನೆ ಆವಿರಿ ಶೋಕ ದೊರೆತವ ಬರೆದನೆ ಆವಿಧಿ ಶೋಕ ದೊರೆತವ ಬರೆದನೆ ಆವಿಧಿ ಶೋಕ ನಿರಂತರ ಬರೆದನೆ ಆವಿಧಿ ಶೋಕ ನಿರಂತರ ಮನಸ್ಸಿನ ಚಿಂತೆ ತನು ಕಳೆದಂತೆ ಎಲ್ಲೆಡೆ ಹರಡಿದೆ ಗಾಢಾಂಧಕಾರ ಎಲ್ಲೆಡೆ ಹರಡಿದೆ ಗಾಢಾಂಧಕಾರ ಮನಸ್ಸಿನ ಚಿಂತೆ ತನು ಕಳೆದಂತೆ ರಾಮ 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 ಹೇ ರಾಮಚಂದ್ರ ಪ್ರಭು, ನನ್ನ ಮೊರೆಯು ನಿನಗೆ ಕೇಳಿಸದೆ ಸ್ವಾಮಿ. ಇನ್ನು ಎಲ್ಲಿಯವರೆಗೆ ನಾನು ಈ ದುರುಳನ ಬಂಧನದಲ್ಲಿರಬೇಕು? ನಿನ್ನ ಮುಖ ಕಮಲವನ್ನು ನೋಡುವ ಭಾಗ್ಯವು ನನಗೆ ಈ ಜನ್ಮದಲ್ಲಿ ಲಭಿಸುವುದಿಲ್ಲವೇ? ಏನು ರೂಪು, ಏನು ಲಾವಣ್ಯ, ಏಕೆಂದು ಸೇರಿದ ಪುರುಷ ಜನ್ಮವೇ ವ್ಯರ್ಥ ವ್ಯರ್ಥ. ಶೃಂಗಾರ ಸಂಭ್ರಮವೋ ಶೃಂಗಾರ ಸಂಭ್ರಮವೋ ಬಲಿಬಾರೆ ಸವಿ ನೀನು ಸುಮ ನೀಡುವ ಬಲಿಬಾರೆ ಸುಮ ನೀಡುವ ಶೃಂಗಾರ ಸಂಭ್ರಮವೋ ಮೋಕ್ಷದ ರಾಣಿ
ಮೋಕ್ಷದ ರಾಣಿ ಸುವಾಸಿನಿ ಮೋಕ್ಷದ ರಾಣಿ ಸುವಾಸಿನಿ ಸುಮಧುರವಾಣಿ ಪಲ್ಲವ ಪಾಣಿ ಸುಮಧುರವಾಣಿ ಪಲ್ಲವ ಪಾಣಿ ದೊರೆತೆ ನೀಗ ಕವಿತೆ ಬಾಬೇಗ ದೊರೆತೆ ನೀಗ ಕವಿತೆ ಬಾಬೇಗ ಮೋಕ್ಷದ ಮಧುಮಯ ಸುಮರಾಳಿ ಮೋಕ್ಷದ ಮಧುಮಯ ಸುಮರಾಣಿ ಮೋಕ್ಷದ ಮಧುಮಯ ಸುಮರಾಣಿ ಶ್ರೀಯಾರ ಸಂಭ್ರಮವೋ ಜಾನಕಿ, ನಿನ್ನನ್ನು ನಾನು ಬಹುದಿನಗಳಿಂದ ಅಪೇಕ್ಷೆ ಪಡುತ್ತೇನೆ. ಬಾ ಬಾ, ನೀನು ನನ್ನ ಪಟ್ಟದ ರಹಸ್ಯಾಗು. ನನ್ನ ಅರಮನೆಯ ಸೇವಕಿಯರು ನಿನ್ನನ್ನು ಗಂಧ ಹೂ ಪುಷ್ಪಗಳಿಂದ ಅಲಂಕರಿಸಿರುತ್ತಾರೆ. ಜಾನಕಿ, ನನ್ನ ಧರ್ಮಪತ್ನಿ ಮಂಡೋದರಿ ನಿನ್ನ ದಾಸರಾಗಳು ಎಚ್ಚರಿಸಿದ ರಾಜಾದಿರಾಜ ಸಾರ್ವಭೌಮ ಈ ಲಂಕೇಶ ಚಕ್ರವರ್ತಿ ನಿನ್ನ ದಾಸನು. ಬಾ ಬಾ, ನಮ್ಮ ಅರಸಿಯಾಗು. ಬಾ. ಎಲ್ಲ ದುರುಳನೆ, ಇಂಥ ಮಾತುಗಳನ್ನಾಡಲು ನಿನಗೆ ನಾಚಿಕೆ ಆಗುವುದಿಲ್ಲವೇ? ಜಾನಕಿ, ನನ್ನ ಸ್ವಾಮಿಗೆ ನನ್ನನ್ನು ಒಪ್ಪಿಸಿ ಸುಖದಿಂದ ಬಾಳು, ಕೀರ್ತಿಶಾಲಿಯಾಗು. ಜಾನಕಿ, ಆ ರಾಮನನ್ನು ಕೂಡ ದುರ್ಜನಗಳನ್ನು ಮರೆತು ಬಿಡು. ಬಾ ಬಾ, ನೀನು ನನ್ನ ಪಟ್ಟದರಸಿಯಾಗು. ಬಾ. ಈ ದುರುಳನ ನಾಲಿಗೆಯು ಸೀಳಿ ಹಾಕಲಾರಬೇಕೆ? ನನ್ನ ಮನಸ್ಸು ಒಡೆದು ಹೋಗುತ್ತಿರುವುದು. ಎಲೈ ದುಷ್ಟನೆ, ನನ್ನ ಸ್ವಾಮಿಗೆ ಎದೆಗಟ್ಟು ನಿಲ್ಲಬಲ್ಲೆಯ ಈ ಧರೆಯೊಳಗೆ ನನ್ನನ್ನು ಕದ್ದು ಕರೆತಂದಿರುವುದು ನನ್ನ ಸ್ವಾಮಿಗೆ ಏನಾದ್ರೂ ತಿಳಿದರೆ ನಿನ್ನ ಉದರವನ್ನೇ ಸೀಳಿ ಬಿಡುವರೆ. ಯಾಕೆ ಕಡಕೋಡಿಗಳು ಕಡಕೋಡಿಗಳು ಹೇಳಿದ ಮನೆಲ್ಲವನೇ ಎಲ್ಲವನೇ ಎಲ್ಲವನೇ ಕಡಕೋಡಿಗಳು ಕಡಕೋಡಿಗಳು ಹೇಳಿದ ಮನೆಲ್ಲವನೇ ಎಲ್ಲವನೇ ಎಲ್ಲವನೇ ಹಿಡಿದು ಮನೆಗೆ ನಾವು ಕಡಿಸಿ ಬಂದೀಗಲೇ ಹಿಡಿದು ಮನೆಗೆ ನಾವು ಕಡಿಯುವಲ್ಲಿ ಹಣಗ ಹೋಗಿ ನಾವು ಸಡಗರದಿಂದಲೇ ಹಣಗ ಹೋಗಿ ನಾವು ಸಡಗರಗಿಸಿ ಬೆಳಗಲು ಹಡಗಿಸಿ ಪಾಪಿ ಗಡಗಡ ನಡುಗಿಸಿ ಬೆಳಗಲು ಹಡಗಿಸಿ ಗಡಗಡ ನಡುಗಿಸಿ ಬೆಳಗಲು ನಡಗಿಸಿ ಹಳಕೋಡಿಗಳು ಹಳಕೋಡಿಗಳು ಹೇಳಿ ರಾಮನಿಲ್ಲವನೇ ನಿಲ್ಲವನೇ ನಿಲ್ಲವನೇ. ಜಾನಕಿ, ಈ ವಿಷಯ ತಿಳಿದರೂ ಕೂಡ ಈ ಸಪ್ತ ಸಾಗರವನ್ನು ದಾಟಿ ನಿನ್ನ ಹೇಳಿ ರಾಮ ಬರಲಾರ. ಸುಮ್ಮನೆ ನೀನು ನನ್ನವಳಾಗು, ನನ್ನನ್ನು ಸೇರುವಂತಳಾಗು. ಏನೆಂದೆ? ನನ್ನ ಸ್ವಾಮಿಯ ಹೇಳಿ ರಾಮನೇ? ಅರಿಭಯಂಕರದಾದ ನನ್ನ ಸ್ವಾಮಿಗೆ ಎದೆಗಟ್ಟು ನಿಲ್ಲಬಲ್ಲೆಯ ಈ ಧರೆಯೊಳಗೆ ನನ್ನನ್ನು ಕದ್ದು ಕರೆತಂದಿರುವುದು ನಿನ್ನ ಕುಲವನ್ನೇ ನಾಶ ಮಾಡುವ ಘಟಸತ್ತವೆಂದು ತಿಳಿದುಕೋ. ಜಾನಕಿ, ಬಂದಿರ್ಪಣೆ ನಿನ್ನ ಸೇವಿಸ ಬಂದಿರ್ಪಣೆ ರಾಜೀವಲೋಚನನಿ ಅನುರಾಗದಿ ಸಕಲ
ನಿನಗೆ ಎನ್ನೋ ಮನ ಕೊಡು ನೀ ಜಾನಕಿ. ಸೊಗಸಿನ ಕಣಿ ಸಾಗಿನ ಮಣಿನಿ ಸೊಗಸಿನ ಕಣಿ ಸೊಬಗಿನ ಮಣಿ ಮುಗವ ತೋರೆ ಮೂಲದಿ ನೀನೋ ಮುಗವ ತೋರೆ ಮೂಲದಿ ನೀನೋ ಅಯ ಬಂದು ಭುಗಧರ ಮುಗಿನಿ ಬಗೆಗಳಿಂತೋ ಬಹು ವಿಧದಳು ನಾ ಬಗೆಗಳಿಂತೋ ಬಹು ವಿಧದಳು ನಾ ದುಗುಡವೇ ದುಗುಡವೇದಕ್ಕೆ ನಿನಗೆ ಯೋಚನೆಗೆ ಯೋಚನೆಗಳಿಂದರು ಕರುಣಾಕರ ಯೋಚನೆಗಳಿಂದರು ಕರುಣಾಕ ನಗು ನಗು ತಿಲ್ಲಿಗೆ ಬಾರೆ ನಗು 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 ತಿಲ್ಲಿಗೆ ಬಾರೆ ಭುಗಧರ ಮುಗಿನಿ ಬಗಬಂದುವ ಮೃಗಧರ ಮುಗಿರಿ ಮುದ್ದಾಡುತ್ತ ಮೋಗಲೇ ಮೋದ ಮೋದಗಳ ನಯನಲೇ ಮದೋಲಯ ಬೆಡೆ ಬೆಡಗಿನಿ ಮದಾಲಯ ಬೆಡೆ ಬೆಡಗಿನಿ ದುಷ್ಟನೆ ಮದಾಲಯ ಬೆಡೆ ಬೆಡಗಿನಿ ಸಾಕು ಮಾಡು ನಿನ್ನ ಯೋಚನೆ ಬಾರೆ ನಗು ನಗು ದಿಲ್ಲಿಗೆ ಬಾರೆ ನಗು ನಗು ದಿಲ್ಲಿಗೆ ಬಗೆ ಬಂದುವ ಮೃಗಧರ ಮುಗಿನಿ ಬಗೆ ಬಂದುವ ಮೃಗಧರ ಮುಗಿನಿ ಮುದ್ದಾಡುತ್ತೆ ಬಾ ಮೋಗನೆ ಮುದ್ದಾಂಬುಜಗಳ ಜಾನಕಿ, ಸುಮ್ಮನೆ ನೀನು ನನ್ನವಳಾದ ಸರಿ, ಇಲ್ಲವಾದರೆ ನಿನ್ನನ್ನು ಬಲಾತ್ಕರಿಸಬೇಕಾಗುವುದು. ದೂರ ನಿಲ್ಲು ಘಾತುಕ. ಜಾನಕಿ, ನನ್ನ ಹೆಸರನ್ನು ಕೇಳಿದ ಆ ಕ್ಷಣಕ್ಕೆ ಈ ಲೋಕವೇ ತಲ್ಲಣಗೊಳಿಸುವುದು. ಅಂತ ನಾನು ನಿನಗೆ ನಿನ್ನ ಬಡರಾಮಿಗೆ ಅದೆಂದಿಗೂ ಸಾಧ್ಯವಿಲ್ಲ. ಎದ್ದಳಾಗು ನನ್ನ ಆಲಿಂಗನಕ್ಕೆ. ದೂರ ನಿಲ್ಲು ಘಾತುಕ. ಜಾನಕಿ, ಬೇಡ ಬೇಡ, ನನ್ನ ಕೆಲಸಬೇಡ. ನೋಡಲಾರೆ ಈ ನಿನ್ನ ರೂಪು, ನೋಡಲಾರೆ ಈ ನಿನ್ನ ಲಾವಣ್ಯನು. ಬಾ ಬಾ ಸಿದ್ಧ. ಇದೇನಿದು? ವೀರಾದಿ ವೀರರು ಶೂರಾದಿ ಶೂರರು ಆದ ತಾವು ಒಬ್ಬ ಅಬಲೆಯನ್ನು ಬಲಾತ್ಕರಿಸಲು ಪ್ರಯತ್ನಿಸುವುದು ವೇದವತಿಯ ಶಾಪವನ್ನು ಮರೆತಿರ ಸ್ವಾಮಿ? ಯಾರು? ಮಂಡೋದರಿ, ನನ್ನ ಪಟ್ಟದರಸಿ ಮಂಡೋದರಿ. ನೀನ್ ಹೇಗೆ ಇಲ್ಲಿಗೆ ಬಂದೆ? ತಾವು ಎಲ್ಲಿರುವೆರೋ ನಾನು ಅಲ್ಲೇ ಇರುವೆನು.
ನೀವು ಸೀತೆಯನ್ನು ಅಪಹರಿಸಿಕೊಂಡು ಬಂದಂತೆ ನನ್ನನ್ನು ಯಾರಾದರೂ ಅಪಹರಿಸಿಕೊಂಡು ಹೋದರೆ? ಎಂತ ಹಠಮಾರಿಯೇ ಮಂಡೋದರಿ. ಹಿಂದೆ ಸ್ವಯಂವರ ಕಾಲದಲ್ಲಿ ಶಿವಧನಸ್ಸನ್ನು ಎತ್ತಲು ಹೋಗಿ ಅಪಮಾನಕ್ಕೀಡಾಗಿ ತಲೆಬಾಗಿದ ಒಂದೊಂದು ಸಾರಿ ನನ್ನ ಸಹೋದರಿ ಶೂರ್ಪನಖ ಅರಣ್ಯಕ್ಕೆ ಹೋದಾಗ ಮತ್ತೊಂದು ಸಾರಿ ಸಹಿಸಲಾಗ ಅಪಮಾನ. ಆ ಸೇಡಿಗಾಗಿ ಈ ಜಾನಕಿಯನ್ನ ನಾನು ಅಪಹರಿಸುತ್ತದೆ. ಆದರೆ ಈ ನಿನ್ನ ವರ್ತನೆಯಿಂದ ಈ ನನ್ನ ಮನದ ಆಸೆ ವ್ಯರ್ಥವಾಗಿ ನಿಮ್ಮ ಆಸೆಗಳೆಲ್ಲವೂ ನಾಶವಾಗಿ ಹೋಗಲಿ. ನಾಶವಾಗುವುದು ಈ ನನ್ನ ದೇಹದ ಅಂತ್ಯದೊಡನೆ. ನೀನು ಸುಮ್ಮನೆ ಅರಮನೆಗೆ ನಡಿ. ಪ್ರಾಣೇಶ್ವರ, ಜಾನಕಿ, ನಿನಗೆ ಇನ್ನು ನಾನು 1 ಮಾಸದ ಅವಧಿಯನ್ನು ನೀಡಿರುತ್ತೇನೆ. ಅದರೊಳಗೆ ನೀನು ನನ್ನವಳಾದರೆ ಸರಿ, ಇಲ್ಲವಾದರೆ ನಿನ್ನ ಶತಚಿತ್ರವನ್ನು ಕತ್ತರಿಸಿ ಈ ದಶದಕ್ಕೆ ಎಚ್ಚರ. ತಿಳಿಯಿತೆ? ಎಚ್ಚರ. ಈ ಪಾಪಿಗಳ ಮಧ್ಯೆ ಬಾಳುವುದಕ್ಕಿಂತ ನೇಣು ಹಾಕಿಕೊಳ್ಳುವುದೇ ಲೇಸು.